ಅಹ್ಮದ್ ಶಾ ಖಾದ್ರಿ ನಿಮ್ಮ ಆಶೀರ್ವಾದ ಇರಲಿ ಸದಾ ನಮ್ಮ ಮೇಲೆ. ಭವನಗಳನ್ನು ಹೇಳುತ್ತಾ ನಾನು ಬಯಾನ್ ಪ್ರಾರಂಭ ಮಾಡುತ್ತೇನೆ. ಅದಕ್ಕಿಂತ ಮೊದಲು ಮದೀನಾದ ಒಡೆಯರಾದಂತಹ, ಜಗದ್ಗುರು ಆದಂತಹ, ಮಕ್ಕಾದ ಪುಣ್ಯ ಚೈತನ್ಯರಾದಂತಹ, ಜಗವನ್ನು ಜಗಮಗಿಸಿ ಜನ್ಮ ತಾಳಿದಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನ ಮೇಲೆ ದುರುದೆ ಪಾಕನ್ನು ಓದಿಕೊಳ್ಳಿ. اللهم صل على سيدنا شفيعنا حبيبنا مولانا محمد بارك وسلم صلاة وسلام عليك يا سيدي يا حبيبي يا رسول الله صلى الله تعالى عليه وسلم. الله تبارك وتعالى ಇಸ್ಲಾಂ ಧರ್ಮದ ಪವಿತ್ರವಾದಂತಹ ಗ್ರಂಥ ಕುರಾನ್ ಮಜೀದ್ನಲ್ಲಿ ನುಡಿಯುತ್ತಾನೆ, ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾಹ್ ವಕೂನು ಮಅಸ್ ಸಾದಿಕೀನ್. ಅಂದರೆ ಓ ವಿಶ್ವಾಸಿಗಳೇ, ಅಲ್ಲಾಹನಿಗೆ ಹೆದರಿ ಮತ್ತು ಸತ್ಯವಂತರ ಜೊತೆ ಸೇರಿಕೊಳ್ಳಿ. ಭಕ್ತಾದಿಗಳೇ, ಈ ಜಗತ್ತಿನಲ್ಲಿ ಹಲವಾರು ವ್ಯಕ್ತಿಗಳು, ವಿದ್ವಾಂಸರು, ಮಹಾಪುರುಷರು, ಯುಗ ಪುರುಷರು ಅವತರಿಸಿ ಇಡೀ ಜೀವನವೆಲ್ಲ ಸೇವಿಸಿ ಅಂತ್ಯ ಕಂಡಿದ್ದಾರೆ. ಆದರೆ ಅಂತಹ ಕೆಲವು ಮಹಾಪುರುಷರು ತಾವು ಮರಣ ಹೊಂದಿದ್ದಾಗಲೂ ವಿಶಿಷ್ಟ ಹಾಗೂ ಔಚಿತ್ಯಪೂರ್ಣವಾದ ಛಾಪನ್ನು ಮೂಡಿಸಿ ಜೀವಂತವಾಗಿದ್ದಾರೆ, ಅಮರರಾಗಿದ್ದಾರೆ. ಅಂತಹ ಸೂಕ್ತ ಚೈತನ್ಯರಲ್ಲಿ ಚಂದ್ರನಂತ ಪ್ರಕಾಶಮಾನರಾಗುವ ವಿದ್ಯಾಗಣಿಯಾದ ಸದ್ಬುದ್ಧಿಯುಳ ಮಹಾನ್ ವಿದ್ಯಾನ ಹಾನಗಲ್ಲಿನಲ್ಲಿ ನೆಲೆಸಿ ಅಂಧಕಾರದಲ್ಲಿ ಮುಳುಗಿದ್ದ ಜನತೆಗೆ ಇಸ್ಲಾಂ ದೀಪದ ಬೆಳಕಿನಿಂದ ಕತ್ತಲೆಯನ್ನು ಹೋಗಿಲಾಡಿಸಿದವರು ಶಂಸುಲ್ ಉಲಮಾ ಆಲಾ ಹಜರತ್ ಪೀರ್ ಸೈಯದ್ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರು. ಭಕ್ತಾದಿಗಳೇ, ಪೀರ್ ಸೈಯದ್ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರು ಹಿಜ್ರಿ 1313ರಲ್ಲಿ ಜಮ್ಮು ಕಾಶ್ಮೀರ ರಾಜ್ಯದ ಬಾರಾಮುಲ್ಲಾ ಜಿಲ್ಲೆಯ ಡಂಗಿ ಬಚ್ಚಾದಲ್ಲಿ ಪೀರ್ ಸೈಯದ್ ನುಅಮಾನ್ ಶಾ ಖಾದ್ರಿ ಮತ್ತು ಸೈಯದ ಇಸ್ಮತ್ ಬಾನುರವರ ಮುದ್ದಿನ ಮಗನಾಗಿ ಜನಿಸಿದರು. ಮಕ್ಬೂಲ್ ಶಾ ರವರು ಬಹಳ ದೊಡ್ಡ ವಿದ್ವಾಂಸನೆನಿಸಿಕೊಂಡಿದ್ದರು. ಅದರಿಂದಲೇ ಆಲಾ ಹಜರತ್ ಎಂದು ಗುರುತಿಸಿಕೊಳ್ಳುತ್ತಾರೆ. ಇದಕ್ಕೆ ಕಾರಣ ಮಕ್ಬೂಲ್ ಶಾ ರವರು ತಮ್ಮ ತಂದೆ ಮತ್ತು ಸಹೋದರಾದ ಯೂಸುಫ್ ಶಾ ಖಾದ್ರಿ ಮತ್ತು ಇತರ ಗುರುಗಳಿಂದ ಶಿಕ್ಷಣವನ್ನು ಪಡೆದಿದ್ದರು. ಭಕ್ತಾದಿಗಳೇ, ಕಾಶ್ಮೀರದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ವಿವಾಹ ಮಾಡುವ ಪದ್ಧತಿ ರೂಢಿಯಲ್ಲಿತ್ತು. ಅದರಂತೆ ಮಕ್ಬೂಲ್ ಶಾ ರವರ ತಂದೆ ತಾಯಿಯವರು ಅವರಿಗೆ ಸೈಯದ ಮೆಹತಾಬ್ ಬಾನುರೊಂದಿಗೆ ವಿವಾಹ ಮಾಡಿದರು. ಮಕ್ಬೂಲ್ ಶಾ ಮತ್ತು ಸೈಯದ ಮೆಹತಾಬ್ ಬಾನು ಅವರಿಗೆ ಹೆಣ್ಣು ಮಗುವೊಂದು ಜನಿಸಿತು. ಆದರೆ ದುರಾದೃಷ್ಟ, ಆ ಮಗು ಹಸುನಿಗಿತ್ತು. ಅದಾದ ಬಳಿಕ ಮಕ್ಬೂಲ್ ಶಾ ರವರು ತಮ್ಮ ಎಲ್ಲಾ ಕುಟುಂಬದವರಿಗೆ, ಸಂಬಂಧಿಕರಿಗೆ ವಿದಾಯ ಹೇಳಿ ಸ್ವರ್ಗದಂತಿದ್ದ ಕಾಶ್ಮೀರ ನಗರವನ್ನು ಬಿಟ್ಟು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಹಾನಗಲ್ ತಾಲೂಕಿಗೆ ಬಂದು ನೆಲೆಸಿದರು. ಇದು ಒಂದು ಕರ್ನಾಟಕದ ಜನತೆಗೆ ವರದಾ ಸೇವೆ ಆಯಿತು. ಮಕ್ಬೂಲ್ ಶಾ ರವರ ಆಗಮನದಿಂದ ಇಡೀ ಕರ್ನಾಟಕದ ಜನತೆ ಪುನೀತ ಪಾವನರಾದರು. ಅಷ್ಟೇ ಅಲ್ಲ ಭಕ್ತಾದಿಗಳೇ, ಯಾವ ರೀತಿ ಸೂರ್ಯ ಬಂದಾಗ ಜಗತ್ತಿಗೆ ಬೆಳಕಾಯಿತು, ಚಂದಿರ ಬಂದಾಗ ಬೆಳತಿಂಗಳ ಬೆಳಕಾಯಿತು, ಅದೇ ರೀತಿ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ರವರು ಹಾನಗಲ್ಲಿಗೆ ಬಂದಾಗ ಅಹ್ಲೆ ಸುನ್ನತ್ ವಲ್ ಜಮಾತ್ಗೆ ಬೆಳಕಾಯಿತು. ಮಕ್ಬೂಲ್ ಶಾ ರವರು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದರು. ಕಾಶ್ಮೀರಿ ಪುಣ್ಯ ಚೈತನ್ಯರಾಗಿದ್ದ ಅವರು ಮಧ್ಯ ಎತ್ತರವನ್ನು ಹೊಂದಿದ್ದರು. ಅವರ ವದನ ಅತ್ಯಂತ ಸುಂದರ ಗುಲಾಬಿ ವರ್ಣದಿಂದ ಕೂಡಿತ್ತು. ಅಗಲವಾದ ನೇತ್ರ ನಯನಗಳು, ಗುಲಾಬಿ ದಳದಂತಿರುವ ತುಟಿಗಳು, ನಕ್ಷತ್ರ ಪ್ರಕಾಶದ ದಂತಗಳು ಅವರನ್ನು ನೋಡಿದ ಎಲ್ಲ ವ್ಯಕ್ತಿಗಳಲ್ಲಾಗಲಿ ಅವರಲ್ಲಿ ಧನ್ಯ ಭಾವ ಮೂಡುತ್ತಿತ್ತು. ಭಕ್ತಾದಿಗಳೇ, ಮಕ್ಬೂಲ್ ಶಾ ರವರು ಬಹಳ ದೊಡ್ಡ ವಿದ್ವಾಂಸರೆನಿಸಿಕೊಂಡಿದ್ದರು, ಬಹಳ ದೊಡ್ಡ ಮಹಾಪುರುಷರಾಗಿದ್ದರು. ಅವರ ಕೆಲವು ಸಂದೇಶಗಳನ್ನು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಯಾರು ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರು ಬೇರೆಯವರ ಹಾಗೆ ಮನೆ ಕಟ್ಟಲು ಆಗದೇ ಇದ್ದರೂ ಪರವಾಗಿಲ್ಲ, ಬೇರೆಯವರ ಮನೆ ಮೇಲೆ ನಿಂಬಿ ಹಣ್ಣು ಒಗೆಯುವಂತಹ ನೀಚ್ ಬುದ್ಧಿ ನಮ್ಮಲ್ಲಿ ಬರಬಾರದೆಂದು ಸಂದೇಶವನ್ನು ಸಾರಿದಂತಹ ಮಹಾನ್ ವಿದ್ವಾಂಸರು ಮಕ್ಬೂಲ್ ಅಹಮದ್ ಶಾ ಖಾದ್ರಿ. ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರು ಬೇರೆಯವರ ಸಂತೋಷಕ್ಕೆ ನಾವು ಕಾರಣ ಆಗದೇ ಇದ್ದರೂ ಪರವಾಗಿಲ್ಲ, ಬೇರೆಯವರ ದುಃಖಕ್ಕೆ ನಾವು ಕಾರಣ ಆಗಬಾರದೆಂದು ಎಂಬ ನೀತಿ ಕಲಿಸಿದಂತಹ ಮಹಾನ್ ವಿದ್ವಾಂಸರು ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರು. ಯಾರು ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರು ಬೇರೆಯವರಿಗೆ ಒಂದು ತುತ್ತು ಅನ್ನ ನೀಡದೇ ಇದ್ದರೂ ಪರವಾಗಿಲ್ಲ, ಹೆತ್ತ ತಂದೆ ಮತ್ತು ತಾಯಿಗೆ ಮನೆಯಿಂದ ಹೊರಗೆ ಹಾಕುವಂತಹ ನೀಚ್ ಬುದ್ಧಿ ನಮ್ಮಲ್ಲಿ ಬರಬಾರದೆಂದು ಸಂದೇಶವನ್ನು ಸಾರಿದಂತಹ ಮಹಾ ವಿದ್ಯಾಗಣಿಯಾಗಿದ್ದರು. ಯಾರು ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರು ನೋವನ್ನು ಮರೆಸಿ, ಮನಸ್ಸನ್ನು ನಗಿಸಿ, ಕಷ್ಟಗಳನ್ನು ಅಳಿಸಿ, ಭಕ್ತರನ್ನು ಕಾಪಾಡಿ, ತಾನು ಹಸಿದು ಬೇರೆಯವರಿಗೆ ಉಳಿಸಿದಂತಹ ಮಹಾ ವಿದ್ಯಾಗಣಿಯಾಗಿದ್ದರು. ಭಕ್ತಾದಿಗಳೇ, ಜಗವನ್ನು ಜಗಮಗಿಸಿ ಜನ್ಮ ತಾಳಿದಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಮನೆತನದವರು ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರು ಆಗಿದ್ದರು.
ಪ್ರಭಾದೇವರ ಉತ್ತರಾಧಿಕಾರಿಯಾದ ಮಕ್ಬೂಲ್ ಶಾ ರವರು ಏಕಾಂಗಿಯಾಗಿ ವಹಾಬಿಸಂ, ನಜ್ದೀಸಂ ಮತ್ತು ಎಲ್ಲ ಸುಳ್ಳು ಪಗಂಡಗಳ ಕಣ್ಣಿನಲ್ಲಿ ಕಣ್ಣಿಟ್ಟು ಎಲ್ಲ ಕಟ್ಟ ನಂಬಿಕೆಗಳ ಶವಪೆಟ್ಟಿಗೆಗೆ ಮೂಳೆಯನ್ನು ಹೊಡೆದರು. ಅವರನ್ನು ನೋಡು, ಕೆಲವರು ರಾಜಿಯ ದೌರ ಎಂದು ಕರೆಯುತ್ತಾರೆ ಮತ್ತು ಕೆಲವರು ಖಜಾನಿಯ ಸಮ ಎಂದು ಕರೆಯುತ್ತಾರೆ ಮತ್ತು ಕೆಲವರು ನಿಮ್ಮಲ್ಲಿರುವ ಪ್ರವಾದಿ ಪ್ರೇಮದ ಕಿಡಿಯನ್ನು ನೋಡಿ ಆಯ್ನಾಯ್ ಸಾಧ್ಯ ರಜಾ ಎಂದು ಕರೆಯುತ್ತಾರೆ ಮತ್ತು ಕೆಲವರು ಅರ್ರಶಾದ್ ನಲ್ಲಿ ನಿಮ್ಮ ಬರವಣಿಗೆ ನೋಡಿ ಕಿಲ್ಕೆ ರಜಾ ಎಂದು ಕರೆಯುತ್ತಾರೆ ಮತ್ತು ಕೆಲವರು ನಿಮ್ಮ ವೈರಾಗ್ಯ ಮತ್ತು ಧರ್ಮನಿಷ್ಠೆಯನ್ನು ನೋಡಿ ಖೈರುಲ್ ಅತಕಿಯ ಎಂದು ಕೂಗುತ್ತಾರೆ. ಒಂದೆಡೆ ಇಡೀ ಜಗತ್ತು ಆಲಾ ಹಜರತ್ ಕಾಶ್ಮೀರಿ ಎಂದು ನೆನಪಿಸಿದರೆ ಮತ್ತೊಂದೆಡೆ ಇಡೀ ದಕ್ಷಿಣ ಭಾರತದ ಶಂಸುಲ್ ಉಲಮಾ ರಅಸುಲ್ ಫುದಲಾ ಎಂದು ಜಪಿಸುತ್ತದೆ. ಸುನ್ನಿಯರು ಕಷ್ಟದಲ್ಲಿದ್ದಂತಹ ಸಮಯದಲ್ಲಿ ಹುಲಿಯಾಗಿ ಬಂದು ಇಲಿಯಾದಂತಹ ವಹಾಬಿರನ್ನು ಓಡಿಸಿ ಜ್ಞಾನದ ಕಿರಣಗಳಿಂದ ಅಹ್ಲೆ ಸುನ್ನತಿಗೆ ಬೆಳಗಿಸಿ ತನ್ನ ಜ್ಞಾನದ ಕಿರಣಗಳಿಂದ ಅಹ್ಲೆ ಸುನ್ನತಿಗೆ ಬೆಳಗಿಸಿ ಅಹ್ಲೆ ಸುನ್ನತಿನ ಮುಳುಗುತ್ತಿದ್ದ ಹಡಗವನ್ನು ಮಜಧಾರದಿಂದ ಹೊರಗೆ ತೆಗೆದು ಭಾರತದ ಸುನ್ನಿಯರ ಈಮಾನ್ ಕಾಪಾಡಿದಂತಹ, ಭಾರತದ ಸುನ್ನಿಯರ್ ಈಮಾನ್ ಉಳಿಸಿದಂತಹ ಆಲಾ ಹಜರತ್ ಅಜೀಮುಲ್ ಬರಕತ್ ಮುಜದ್ದಿದೆ ದೀನೋ ಮಿಲ್ಲತ್ ಕನ್ಸುಲ್ ಕರಾಮತ್ ಜಬಲುಲ್ ಇಸ್ತಿಕಾಮತ್ ಆಯಾತುಂ ಮಿನ್ ಆಯಾತಿಲ್ಲಾ ಮುಅಜಿಜಾತುಂ ಮಿನ್ ಮುಅಜಿಜಾತಿರ್ ರಸೂಲ್ ಇಮಾಮ್ ಅಹ್ಮದ್ ರಜಾ ಖಾನ್ ಫಾಜಿಲೆ ಬರೇಲಿ ಅಲೈಹಿ ರಹಮತ್ ವ ರಿದ್ವಾನ್ ಬಹಳ ಸುಂದರವಾಗಿ ನುಡಿಯುತ್ತಾರೆ. ತೇರಿ ನಸ್ಲೆ ಪಾಕ್ ಮೇ पाक में है बच्चा बच्चा नूर का, तू है आईने नूर तेरा सब घराना। नारे तकबीर, नारे रिसालत, उर्से कादरी मकबूली, नारे मकबूल अहमदी, उलमाए सुन्नत जिंदाबाद। सुभान अल्लाह। सजदों से तेरे क्या हुआ, सदियां गुजर गई, सजदों से तेरे क्या हुआ, सदियां गुजर गई, दुनिया तेरी बदल दे वो सजना तलाश कर। हजरात मोहतरम, मैं दुनियावी तालीम के खिलाफ नहीं हूँ। मैं ये नहीं कहता कि तुम डॉक्टर मत बनो, तुम इंजीनियर मत बनो, तुम वकील मत बनो, तुम सब कुछ बनो, मगर जिस नबी का कलमा पढ़ते हो पहले उसके वफादार बनो, उसके बताए हुए उसूलों पर चलो और उनके नक्शे कदम पर चलकर अपनी जिंदगी गुजारो। हजरात मोहतरम, आज का तरक्की याफ्ता इंसान किसी ना किसी को अपना आइडियल मानता है, उसके नक्शे कदम पर चलता है और उसके बताए हुए और दिलो जान से उससे मोहब्बत करता है। आज का हमारा नौजवान और नई नस्ल दीन और मज़हब इस्लाम से दूर होकर नाचने गाने वाले फिल्म एक्ट्रेस का दीवाना हो चुका है, शराब और जुए के नशे में बदमस्त हो चुका है, मगरबी दुनिया के बिछाए हुए इंटरनेट के जाल में रात भर आंखों और कानों के गुनाहों में और हराम खेलों में इतना गुम हो चुका है कि अब उसे हराम और हलाल में कोई फर्क नजर नहीं आता। अब तो वो दीन और मजहब से दूर होकर कुफ्र और इब्तिदाअत की तरफ बढ़ता जा रहा है। हक और बातिल का इम्तियाज भी मिट चुका है, चोरी और सूदी कारोबार को अपना हक समझता है, खेलों में बेटिंग के जरिए हराम और नाजायज कमाई को फख्र से ऐलान कर रहा है, पूरा जिस्म गुनाहों और हरामकारियों के दलदल में फंस चुका है, मगर हमें कोई फर्क नहीं, अल्लाह के अजाब का कोई खौफ नहीं। ऐ इस्लाम के मुकद्दस नौजवान, अगर तुझे खुदा के समीअ व बसीर होने पर यकीन कामिल है, अगर उसके मुसब्बिबुल अस्बाब और रज़्ज़ाक़ होने पर तुझे भरोसा है, अगर अपने नबी पाक सल्लल्लाहु अलैहि वसल्लम के मालिक और मुख्तार होने पर मुकम्मल अकीदा है, तो फिर अग़ियार के आगे क्यों दामन फैलाता है, क्यों तिजारत में थोड़े से नफे के लिए अपने दीन और ईमान की सौदेबाजी करता है, क्यों पर्दे के पीछे सुलह कुल्लियां और दीन के बागियों से रस्में उल्फत निभाता है, क्यों चंद सिक्कों के लिए अपने मिल्लत और मजहब को गिरवी रखता है, क्यों सूद के हराम कारोबार में फंसता जा रहा है, क्यों दूसरों की ग़ीबत और चुगलखोरी में आगे बढ़कर के हिस्सा लेता है, क्यों जहेज के हिस्स में आकर गरीब वालिदैन का गला घोटता है, क्यों गांजे और जुए जैसी बदकारियों में डूबकर अपनी दुनिया व आखिरत को बर्बाद कर रहा है, क्यों अपने बूढ़े माँ बाप की नाफरमानी करके अपने आप को जहन्नम में धकेल रहा है। ऐ इस्लाम के वफादारों, अगर तुम्हें अपने नबी पाक सल्लल्लाहु अलैहि वसल्लम और उनके तालीमात से मोहब्बत है तो उनके दर से मुकम्मल वाबिस्ता हो
हो जाओ, उनके दामन करम से चिमट जाओ, उनके शरीयत मुताहरा की खुशबू अपनी जिंदगी में रचा बसा लो और उनके अखलाक और किरदार और उसलूब जिंदगी का सबक आने वाली नस्लों को बढ़ाओ। अल्लाह की इज्जत की कसम, अल्लाह की इज्जत की कसम, इस रूए जमीन में हुजूर रहमत आलम सल्लल्लाहु अलैहि वसल्लम के जैसा बा अखलाक और बा किरदार और जुदो सखा का मालिक को अल्लाह ने किसी को बनाया ही नहीं है। दुनिया मांगने वालों को वो दुनिया अता कर रहे हैं, दीन और आखिरत के तलबगारों को कभी भलाई से माला माल कर रहे हैं। इन्ना आतैना कल कौसर का दरिया दौलत जोश पर है, मोहम्मद साइला फला तनहर की आदत काबिले दीद है। मुझे बता, असद से लेकर अबद तक खल्लाके कायनात ने किसी को अपने महबूब जैसा बनाया है? कौन है जिसका रुखे अनवर बददुहा है? कौन है जिसका जबीने अतहर वल फज्र है? कौन है जिसके जुल्फे मुअम्मर वल लैली इज़ा सजा है? कौन है जिसका सीना अलम नशरा का सदरक है? कौन है सुभान अल्लाह, कौन है जिसका शहर मुकर्रम ला उक़सिमु बिहाज़ल बलद है? कौन है जिसकी जुबान वमा यंतिक़ु अनिल हवा है? ये वही प्यारे मुस्तफा हैं जिनके जुदो सखा को देखकर बरेली के इमाम ने पुकार कर कहा, देता है देने को मुझे चाहिए, देने वाला सच्चा हमारा। नारे तकबीर, नारे रिसालत, उर्से कादरी मकबूली, जिंदाबाद, उलमाए अहले सुन्नत, जिंदाबाद, दारुल मकबूल अहमदी जिंदाबाद। हज़रात मोहतरम, इसी दरे पाक की भीख और गुलामी जिसको मिल गई, वो सर्रा था तो आफताब बन गया, कतरा था तो समंदर बन गया। इसी प्यारे मुस्तफा सल्लल्लाहु अलैहि वसल्लम की गुलामी का असर है। मंगता था तो दाता बन गया, मुईनुद्दीन था गरीब नवाज बन गया, कुतुबुद्दीन था बख्तियार काकी बन गया, फरीदुद्दीन था गंजे शकर बन गया।